ಯಾರ ಕಂಡುಬಿಟ್ರೆ ಸಾಕು ವೈರಲ್ ಹಬ್ಬ ಮಾಡ್ತಾರೆ ಸೋಷಿಯಲ್ ಮೀಡಿಯಾ. ಸಾಂಗು ಮಾಡಿರ್ತಕ್ಕಂಥ ಸಾಂಗಲ್ಲಿ ಇದು 54ನೇ ಸಾಂಗು. ಇನ್ನೊಂದು D55 ಅಂತೇಳಿ ಅತಿ ಶೀಘ್ರದಲ್ಲೇ ಅದನ್ನು ಲಾಂಚ್ ಮಾಡ್ತಾ ಇದ್ದೀನಿ. ದೊಡ್ಡ ಮಟ್ಟದಲ್ಲಿ ಇಡೀ ಕರ್ನಾಟಕದಲ್ಲಿ ಯಾರೂ ಮಾಡಿರಬಾರ್ದು ಅಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಪ್ರಚಾರ ಮಾಡಿ ಆ ಸಾಂಗನ್ನು ಮಾಡ್ಬೇಕನ್ನೋ ಒಂದು ಆಸೆ ಇದೆ ಸರ್. ಈ ಘಟನೆ ಆದಾಗ ಒಂದು ಸಾಂಗ್ ಬರ್ದಿದ್ದೆ, ತಾವು ಕೇಳಿರ್ಬೋದು. ಒಳ್ಳೇದಾಗ್ಲಿ ಆಳಿಗೊಂದು ಕಲ್ಲು ಎಸ್ತೋರ್ಗೆ, ಕಷ್ಟ ಅನ್ನೋದು ವಸ್ತೇನಲ್ಲ ನಮ್ಮ ಡಿ ಬಾಸ್ಗೆ, ಬಾಸು ಬೆಂದಷ್ಟು ಬೆಲೆ ಜಾಸ್ತಿ ಸುಳ್ಳಲ್ಲ, ಆವು ಮುಂಗ್ಸಿಯ ಕತೆ ನಿಮಗೆ ಗೊತ್ತಲ್ಲ, ಕೇಳಿದ್ದು ಸುಳ್ಳಾಗಬಹುದು ನಾಳೆ, ನೋಡಿದ್ದು ಸುಳ್ಳಾಗಬಹುದು ನಾಳೆ, ಬಾಸು ಹೆಸರಿಲ್ದೆ ಬೇಯೋದಿಲ್ಲ ಬೇಳೆ, ಬಾಸು ಹೆಸರಿಲ್ದೆ ಬೇಯೋದಿಲ್ಲ ಬೇಳೆ. ಬೇಳೆ ಬೇಯಿಸ್ಕೊಂಡಂತವ್ರು ಎಲ್ಲೋ ಒಂದ್ ಕಡೆ ಮಾತಾಡ್ತಿಲ್ಲ ಅನ್ನೋ ಒಂದು ನೋವು ಇತ್ತು. ಚಿತ್ರರಂಗದಲ್ಲಿ ಒಂದು ಒಗ್ಗಟ್ಟು ಬೇಕು ಸರ್. ಇವತ್ತು ಸರ್ ಕಲಾವಿದರಂದರೆ ಒಂದು ಸರಸ್ವತಿ ತಾಯಿ ಮಕ್ಕಳಿದ್ದಂಗೆ. ಸೊ ಅದರಲ್ಲಿ ಒಬ್ಬರಿಗೆ ಏನಾದರೂ ಒಂದು ತೊಂದರೆ ಆದಾಗ ಒಂದಷ್ಟು ಧ್ವನಿ ಬೇಕು ಅಂತೇಳಿ ನನ್ನ ಅನಿಸಿಕೆ ಸರ್. ಹಾಕಿದೆ ಸರ್ 30 ಸೆಕೆಂಡ್ ಕ್ಲಿಪ್ಪು, ಹೆಚ್ಚು ಕಮ್ಮಿ 2-2.5 ಲಕ್ಷ ಜನ ನೋಡಿದ್ದಾರೆ ಓಕೆ ಕ್ಲಿಪ್ಪು. ಇದನ್ನು ತುಂಬ ವೈರಲ್ ಆಗ್ತಿದೆ, ಎಲ್ಲ ಕಡೆಯಿಂದ ಮೆಸೇಜ್ ಬರ್ತಾ ಇದೆ. ಬರೀ ಇದರಲ್ಲಿ ಓನ್ಲಿ ಡಿ ಬಾಸ್ಗೋಸ್ಕರ ಮಾಡಿರ್ತಕ್ಕಂಥ ಚಾನಲ್ಲು, ಒಂದಷ್ಟು ಜನ ಸೇರ್ಕೊಂಡು ಮಾಡಿರೋದು. ಇದು ಸೆಲೆಬ್ರಿಟೀಸ್ಗಳ ಚಾನಲ್ ಇದು. ಓಕೆ, ಅದೊಂದು ಹೆಮ್ಮೆ ಇದೆ. ಆಮೇಲೆ ನಾನು ಇವತ್ತು ನಿಮ್ಮ ಮೀಡಿಯಾ ಮುಖಾಂತರ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಬರ್ತಕ್ಕಂಥ ರೆವಿನ್ಯೂ ಏನಿದೆಯಲ್ಲ ಸರ್, ಈ ಒಂದು ಚಾನಲಿಂದ ಬರ್ತಕ್ಕಂಥ ರೆವಿನ್ಯೂ ಏನಿದೆ ಸೆಲೆಬ್ರಿಟೀಸ್ಗಳ ಕಡೆಯಿಂದ, ಯಾರು ತುಂಬ ನೋವಲ್ಲಿರ್ತಾರೆ, ಒಂದು ಹಿರಿಯ ಕಲಾವಿದರು ಇರ್ಬೋದು, ಯಾರು ಒಬ್ರಿಗೆ ಆರ್ಥಿಕ ಪರಿಸ್ಥಿತಿ ಇಲ್ಲಿ ಯಾರು ಇರ್ತಾರೋ, ಸೊ ಆ ಜನಗಳಿಗಾಗಿ ಇದು ಮೀಸಲು ಸರ್. ಇದರಿಂದ ಲಾಭಕ್ಕೋಸ್ಕರ ಮಾಡಿಲ್ಲ ಸರ್. ಡಿ ಬಾಸ್ ಹೆಸರಲ್ಲೇ ಒಂದಷ್ಟು ಒಳ್ಳೆ ಕಾರ್ಯಗಳು ಆಗಬೇಕಂತೇಳಿ ಈ ಚಾನಲ್ ಮಾಡಿದೆ. ಬಟ್ ಸೆಲೆಬ್ರಿಟೀಸ್ಗಳು ನಿಜವಾಗ್ಲೂ ಗ್ರೇಟ್ ಸರ್. ಆಲ್ರೆಡಿ ಮಾಡಿ ಬರೀ 1 ಮಂತಲ್ಲೇ ಮಾನಿಟೈಸ್ ಆಗಿ ರನ್ ಆಗ್ತಾ ಇದೆ ಚಾನಲ್. ಬಟ್ ಈ ವಿಚಾರದಲ್ಲಿ, ಯಾಕೆಂದ್ರೆ ಕಾನೂನು ವಿಚಾರದಲ್ಲಿ ಯಾರು ಇದು ಮಾಡೋದು, ಕಾನೂನು ಏನ್ ಮಾಡುತ್ತೋ ಅದು ಕೆಲಸ ಮಾಡುತ್ತೆ. ಎಲ್ಲೋ ಒಂದ್ ಕಡೆ ನಮ್ಮನೆ ಮಗ ಅಥವಾ ನಮ್ಮನೆ ಯಜಮಾನ ಈ ರೀತಿ ಆಯ್ತು ಅಂತ ಒಂದು ಎಲ್ಲೋ ಒಂದ್ ಕಡೆ ಧ್ವನಿಗಳು ಬರ್ಬೋದಿತ್ತು. ಈಗ ಕಾನೂನ್ಗಿಂತ ದೊಡ್ಡವ್ರು ಯಾರು ಇಲ್ಲ. ಹೌದು, ಬಟ್ ಒಂದು ಸಮಾಧಾನ ಅನ್ನೋದು ಇರುತ್ತಲ್ಲ ಸರ್, ಧೈರ್ಯವಾಗಿರಿ, ಒಳ್ಳೇದಾಗಲ್ಲ. ಆ ಒಂದು ಮಾತು ಬಂದ್ರೆ ಅದು ಏನೋ ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ಕಾನೂನ್ಗಿಂತ ದೊಡ್ಡವ್ರು ಯಾರು ಇಲ್ಲ ಸರ್. ಕಾನೂನಲ್ಲಿ ಏನಿದೆ, ಕಾನೂನು ಚೌಕಟ್ಟಲ್ಲಿ ಏನೇನು ನಡೀತದೆ ಅದು ನಡೀತಾ ಇದೆ. ಬಟ್ ಒಂದೇ ಒಂದು ಮಾತು, ನಾವಿದ್ದೀವಿ, ಆರಾಮಾಗಿರಿ, ನಿಮಗೇನೂ ಆಗಲ್ಲ, ನಾವಿದ್ದೀವಿ ಅನ್ನೋ ಒಂದು ಧ್ವನಿಗಳು ಅಲ್ಲಲ್ಲಿ ಮೂಡ್ ಬಂದ್ಬಿಟ್ರೆ ಇದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಸರ್. ಸೊ ಅದು ಒಂದು ಕಡೆ ಎಲ್ಲೋ ಒಂದು ಏನೋ ಒಂದು ನೋವಿನ ಸಂಗತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈಗ ನಿಮಗೆ ಮೊದಲನೇದಾಗಿ ನೀವು ತುಂಬ, ಯಾಕಂದ್ರೆ ನಿಮ್ಮದೇ ಆದ ಒಂದು ಹೆಸರಿದೆ ಇಂಡಸ್ಟ್ರಿನಲ್ಲಿ. ಯಾಕಂದರೆ ಸ್ಟೋರಿಗಳನ್ನ ಬರೀತೀರಾ, ಮತ್ತು ಡೈರೆಕ್ಷನ್ ಮಾಡಿದ್ದೀರಾ, ಮತ್ತು ಕಂಪೋಸ್ ಮಾಡಿದ್ದೀರಾ, ಸಿಂಗಿಂಗ್ ಮಾಡಿದ್ದೀರಾ, ಇಷ್ಟೆಲ್ಲ ಹೆಸರಿಟ್ಕೊಂಡು ದರ್ಶನ್ ಅವರ ಅಭಿಮಾನಿ ಅಂತಲೂ ಸಹ ಹೇಳ್ಕೊತೀರಾ. ಖಂಡಿತ ಸರ್, ಇಷ್ಟೆಲ್ಲ ಇದ್ದಾಗ ನೀವು ಹೆಂಗೆ ಮೊದಲು ಯಾವ ಥರ ಪರಿಚಯ ಆಗಿದ್ದವರು, ಅದು ಎಲ್ಲಿ ಭೇಟಿಯಾಗಿದ್ರಿ ಸರ್? ಇಲ್ಲ, ಪರಿಚಯ ಅನ್ನೋದೇನಿಲ್ಲ ಸರ್. ನಾನು ಈಗ 2 ವರ್ಷದ ಕೆಳಗಡೆ ಫಸ್ಟ್ ಟೈಮ್ ನಾನು ಒಂದೇ ಸರಿ ಭೇಟಿಯಾಗಿದ್ದು. ಬಂದ ತಕ್ಷಣ ಅವರು ತುಂಬ ಬ್ಯುಸಿ ಇದ್ದರು. ಬ್ಯುಸಿ ಶೆಡ್ಯೂಲಲ್ಲಿ ಬಂದ್ಬಿಟ್ಟು ಒಂದು ಥ್ಯಾಂಕ್ಸ್ ಕೊಟ್ಟು, ಆಯ್ತು ಚೆನ್ನಾಗಿದ್ದೀರಾ, ಒಳ್ಳೇದಾಗಲಿ ಅಂತೇಳಿ ಹೆಚ್ಚು ಕಡಿಮೆ ನನ್ನ ಕೈ ಹಿಂಗೆ ಹಿಡ್ಕೊಂಡೇ ಒಂದು ನಿಮಿಷ ಮಾತಾಡಿದ್ರು, ಚೆನ್ನಾಗಿದ್ದೀರಾ ಅಂತೇಳಿ. ಸೊ ಅದು ಒಂದು ಅಭಿಮಾನ ಸರ್. ಅದು ಯಾರು ಏನೋ ಒಂದು ದುಡ್ಡು ಕೊಟ್ಟು ಕ್ರಿಯೇಟ್ ಆಗೋಂಥ ಅಭಿಮಾನ ಅಲ್ಲ, ಅದು ಮನಸ್ಸಿಂದ ಬರೋಂಥ ಅಭಿಮಾನ. ಹಾಗಾಗಿ ಬಟ್ ನನಗೆ ಅವ್ರು ಕಂಡ್ರೆ ತುಂಬ ಇಷ್ಟ ಸರ್. ಅಂದರೆ ಈಗ ನೀವು ಇದೆಲ್ಲ ಸಾಂಗ್ ಎಲ್ಲ ಹೇಳಿದ್ಮೇಲೆ ಪರಿಚಯ ಬಂದು ಮಾತಾಡ್ತಿಲ್ಲ? ಇಲ್ಲ, ನೋಡಿದ್ದಾರೆ ಸರ್. ಆಲ್ಮೋಸ್ಟ್ ನನ್ನ ಸಾಂಗ್ಸ್ ಎಲ್ಲ ನೋಡಿದ್ದಾರೆ ಅವರು. ಮನೆಯವ್ರಿಗೆಲ್ಲ ಗೊತ್ತು, ಎಲ್ಲರೂ ನೋಡಿದ್ದಾರೆ ಪ್ರತಿಯೊಂದು. ಈಗ ಡಿ ಬಾಸ್ ಸಾಂಗ್ಸ್ ಅಂದರೆ ಮಂಜು ಕವಿ ಅಂತಾರೆ, ಅದು ಒಂದು ನನಗೆ ತುಂಬ ಹೆಮ್ಮೆ ಇದೆ ಸರ್. ಈಗ ಒಂದು ಬ್ರ್ಯಾಂಡ್ ಆಗ್ಬಿಟ್ಟಿದೆ ಅಂದರೆ ಈ ಥರ ಸಾಂಗ್ಗಳನ್ನ ಬಿಡೋದ್ರಲ್ಲಿ. ನೋಡಿ, ನಾನು ನಿನ್ನೆ ಒಂದೇ ಒಂದು ಕ್ಲಿಪ್ ಹಾಕಿದೆ ಸರ್, 30 ಸೆಕೆಂಡ್ ಕ್ಲಿಪ್ಪು, ಹೆಚ್ಚು ಕಮ್ಮಿ 2-2.5 ಲಕ್ಷ ಜನ ನೋಡಿದ್ದಾರೆ ಓಕೆ ಕ್ಲಿಪ್ಪು. ಇದನ್ನು ತುಂಬ ವೈರಲ್ ಆಗ್ತಿದೆ, ಎಲ್ಲ ಕಡೆಯಿಂದ ಮೆಸೇಜ್ ಬರ್ತಾ ಇದೆ. ನಾನು ಮೆಸೇಜ್ ಓದೋಕ್ಕೆ ಆಗ್ತಾ ಇಲ್ಲ, ಬೆಳಗ್ಗೆಯಿಂದ ನಾನು ಮೆಸೇಜ್ ನೋಡ್ತಾನೆ ಇದ್ದೀನಿ, ಬರ್ತಾನೆ ಇದೆ ಮೆಸೇಜ್. ಮುಂಬೈಯಿಂದೆಲ್ಲ ಹಾಕಿದ್ದಾರೆ ಸರ್ ಮೆಸೇಜ್, ಚೆನ್ನಾಗಿದೆ. ಆಮೇಲೆ ಇದು ಡಿ ಟ್ರೆಂಡ್ ಆಡಿಯೋ ಅಂತ ಮಾಡಿದ್ದೀನಿ ಸರ್. ಬರೀ ಇದರಲ್ಲಿ ಓನ್ಲಿ ಡಿ ಬಾಸ್ಗೋಸ್ಕರ ಮಾಡಿರ್ತಕ್ಕಂಥ ಚಾನಲ್ಲು, ಒಂದಷ್ಟು ಜನ ಸೇರ್ಕೊಂಡು ಮಾಡಿರೋದು. ಇದು ಸೆಲೆಬ್ರಿಟೀಸ್ಗಳ ಚಾನಲ್ ಇದು. ಅದೊಂದು ಹೆಮ್ಮೆ ಇದೆ. ಆಮೇಲೆ ನಾನು ಇವತ್ತು ನಿಮ್ಮ ಮೀಡಿಯಾ ಮುಖಾಂತರ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಬರ್ತಕ್ಕಂಥ ರೆವಿನ್ಯೂ ಏನಿದೆಯಲ್ಲ ಸರ್, ಈ ಒಂದು ಚಾನಲಿಂದ ಬರ್ತಕ್ಕಂಥ ರೆವಿನ್ಯೂ ಏನಿದೆ ಸೆಲೆಬ್ರಿಟೀಸ್ಗಳ ಕಡೆಯಿಂದ, ಯಾರು ತುಂಬ ನೋವಲ್ಲಿರ್ತಾರೆ, ಒಂದು ಹಿರಿಯ ಕಲಾವಿದರು ಇರ್ಬೋದು, ಯಾರು ಒಬ್ರಿಗೆ ಆರ್ಥಿಕ ಪರಿಸ್ಥಿತಿ ಇಲ್ಲಿ ಯಾರು ಇರ್ತಾರೋ, ಸೊ ಆ ಜನಗಳಿಗಾಗಿ ಇದು ಮೀಸಲು ಸರ್. ಇದರಿಂದ ಲಾಭಕ್ಕೋಸ್ಕರ ಮಾಡಿಲ್ಲ ಸರ್.
ಡಿ ಬಾಸ್ ಹೆಸರಲ್ಲೇ ಒಂದಷ್ಟು ಒಳ್ಳೆ ಕಾರ್ಯಗಳು ಆಗಬೇಕಂತೇಳಿ ಈ ಚಾನಲ್ ಮಾಡಿದೆ. ಬಟ್ ಸೆಲೆಬ್ರಿಟೀಸ್ಗಳು ನಿಜವಾಗ್ಲೂ ಗ್ರೇಟ್ ಸರ್. ಆಲ್ರೆಡಿ ಮಾಡಿ ಬರೀ 1 ಮಂತಲ್ಲೇ ಮಾನಿಟೈಸ್ ಆಗಿ ರನ್ ಆಗ್ತಾ ಇದೆ ಚಾನಲ್. ಅದು ಅಂದರೆ ಇದು ಸಾಂಗ್ ಎಷ್ಟು ಸಾಂಗ್ ಹಾಕಿದ್ರೆ ಆಲ್ರೆಡಿ ಸರ್ ಇದು ನನ್ನ ಈಗ ಅದರ ಎಲ್ಲ ಚಾನಲ್ಗಳಲ್ಲಿ ಹೆಚ್ಚು ಕಡಿಮೆ ಒಂದು ಅಲ್ಲ ಈ ಚಾನಲ್ಗೆ ಬೇರೆ ಚಾನಲಲ್ಲಿ ಒಂದು 20 ಹೋಗಿದೆ ಸರ್. ಇದರಲ್ಲಿ ಹೆಚ್ಚು ಕಡಿಮೆ ಇದರಲ್ಲಿ ಒಂದು 20 ಸಾಂಗ್ ಇದೆ. 20 ಸಾಂಗ್ ಇದೆ. ಸೊ ಎಷ್ಟನೇ ಸಾಂಗಿಗೆ ಮಾನಿಟೈಸೇಷನ್ ಆಯಿತು ಸರ್? ನನಗೆ 3ನೇ ಸಾಂಗಿಗೆ ಆಗೋಯ್ತು. ಓಕೆ, 3ನೇ ಸಾಂಗಿಗೆ ಆಗೋಯ್ತು. ಸೊ ಇವಾಗ ಚೆನ್ನಾಗಿ ಓಡ್ತಾ ಇದೆ ಸರ್. ನಾನು ಅದೇ ಈಗ ನೆಕ್ಸ್ಟ್ ಪ್ರೆಸ್ ಮೀಟ್ ಒಂದಿದೆ. ಆ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ, ಡಿ ಬಾಸ್ ಸೆಲೆಬ್ರಿಟೀಸ್ಗಳ ಚಾನಲ್ ಇದು. ಡಿ ಟ್ರೆಂಡ್ ಆಡಿಯೋ ಅಂದರೆ ಡಿ ಬಾಸ್ ಟ್ರೆಂಡ್ ಆಡಿಯೋ ಅಂತೇಳಿ ಸೆಲೆಬ್ರಿಟೀಸ್ಗಳ ಚಾನಲ್ಲು. ಸೆಲೆಬ್ರಿಟೀಸ್ಗಳಿಂದ ಸೆಲೆಬ್ರಿಟೀಸ್ಗಳಿಗಾಗಿ ಮಾಡಿರ್ತಕ್ಕಂಥ ಚಾನಲ್ ಇದು. ಇದರಿಂದ ಏನೇ ರೆವಿನ್ಯೂ ಬಂದರೂ ಸರ್, ಇದು ಒಂದು ಯಾರು ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾರು ತೊಂದರೆಯಲ್ಲಿ ಇರ್ತಾರೋ ಸೊ ಅವ್ರಿಗೆ ಆ ಒಂದು ನಮ್ಮ ಒಂದು ಅಳಿಲು ಸೇವೆ ಇರಲಿ ಅಂತೇಳಿ ಇದು ಮಾಡಿದ್ದೀವಿ ಸರ್. ಸರ್ ನೀವು ಇಷ್ಟು ಒಂದು ಬೆಟ್ಟದಷ್ಟು ಪ್ರೀತಿನ ಇಟ್ಕೊಂಡಿದ್ದೀರ ಅವ್ರ ಮೇಲೆ. ಹಾಂ ಸರ್. ಮತ್ತೆ ಅವ್ರ ಮೇಲೆ ಪ್ರೀತಿ ಇಟ್ಕೊಂಡಿದ್ದೀನಿ, ನಾನು ಅವ್ರ ಅಭಿಮಾನಿ ಅನ್ನೋ ಒಂದು ಕಾರಣಕ್ಕೆ. ಹಾಂ ಸರ್. ಈಗ ನೀವೇನು ಫೈನಾನ್ಷಿಯಲಿ ದೊಡ್ಡ ಶ್ರೀಮಂತರು ಅಲ್ಲದೆ ಇದ್ರು ಖಂಡಿತ ಅದ್ರಲ್ಲಿ ಬರೋ ಆದಾಯ ಪ್ರತಿಯೊಬ್ಬ ಮನುಷ್ಯ ಹೆಂಗೆ ಅಂದ್ರೆ ಅಲ್ಲೊಂದಿಷ್ಟು ಆದಾಯ ಬಂದ್ರೆ ಅದು ನನಗೆ ಇರಲಿ, ಇಲ್ಲೊಂದಿಷ್ಟು ಆದಾಯ ಬಂದ್ರೆ ಅದು ನನಗೆ ಇರಲಿ ಅನ್ನೋ ಒಂದು ಜನ ಇರುವಾಗ ನೀವು ಅದ್ರಲ್ಲಿ ಬಂದಂತ ಆದಾಯ ಬಡವ್ರಿಗೆ ಸಹಾಯ ಮಾಡ್ತೀನಿ ಅಥವಾ ಯಾರು ನೊಂದವ್ರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತೀರಾ. ಖಂಡಿತ ಸರ್. ಇಷ್ಟು ಒಂದು ಒಳ್ಳೆ ಗುಣನ ಅಂದ್ರೆ ಅವ್ರ ಹೆಸರಿಟ್ಕೊಂಡಿರೋದಕ್ಕೋಸ್ಕರ ಸರ್ ಈಗ ಅವರು ಕೆಲವು ದಾನ ಧರ್ಮಗಳು ಮಾಡಿದ್ದಾರೆ ಸರ್. ಅದು ಹೇಳ್ಕೊಳಕ್ ಆಗ್ಲಂತ ಒಂದು ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಬಟ್ ಕೆಲವ್ರು ಏನೋ ಒಂದು ಮಾಡ್ಬಿಟ್ಟು ಏನೋ ನಾವು ಮಾಡಿದ್ವಿ ಅಂತ ಹೇಳ್ತಾರೆ. ಬಟ್ ಮಾಡ್ದಲೇ ಅವ್ರೊಂದು ಮಾತು ಹೇಳಿದ್ರು, ನನಗೆ ವರ್ಷಕ್ಕೆ ಎಷ್ಟೋ ಕೋಟಿ ಬೇಕಂತೇಳಿ ಹೇಳಿದ್ರು ಒಂದು ಎಲೆಕ್ಷನ್ ಟೈಮಲ್ಲಿ. ಅದೇನೋ 2 ಕೋಟಿ ನನಗೆ ಎಷ್ಟೋ ಕೋಟಿ ಬೇಕು, ನನಗೆ ವರ್ಷಕ್ಕೆ ಮನೆ ಹತ್ರ ಬರ್ತಾರೆ, ಹಾರ್ಟ್ ಆಪರೇಷನ್ ಮಾಡಿಸ್ಕೊಳ್ಳೋರು ಬರ್ತಾರೆ, ನಮ್ಮ ಮಗನ ಎಜುಕೇಷನ್ ಅಂತೇಳಿ ಬರ್ತಾರೆ, ಯಾರೋ ಹೆಣ್ಮಕ್ಳು ಯಾವುದೋ ಆರ್ಥಿಕ ಪರಿಸ್ಥಿತಿ ಎಲ್ರಿಗೂ ಅವ್ರು ನಿಭಾಯಿಸಿದ್ದಾರೆ ಸರ್. ಬಟ್ ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಏನೋ ಒಂದು ಘಟನೆ ನಡೆದಿದೆ. ಬಟ್ ಒಳ್ಳೇದಾಗೇ ಆಗುತ್ತೆ ಸರ್. ಸರ್ ಓಕೆ, ಅದನ್ನೇ ಹೇಳಕ್ಕೆ ಹೊರಡ್ತಾ ಇದ್ದೆ. ನೀವು ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ. ಒಂದಿಷ್ಟು ಜನ ಎಲ್ಲೋ ಒಂದು ಕಡೆ ಏನಪ್ಪ ಅವ್ರನ್ನ ಅಷ್ಟೊಂದು ವಿಜೃಂಭಿಸ್ತೀರಾ, ಯಾಕೆ ಅಷ್ಟೊಂದು ಎಲ್ಲೋದ್ರು ಸೆಲೆಬ್ರಿಟಿಗಳು ಬಂದ ತಕ್ಷಣ ಡಿ ಬಾಸ್ ಅಂತ ಕೂಗ್ತೀರಾ? ಯಾಕೆ ಅವರೇ ಬಾರಿ ಮಾಮೂಲಿ ನಟರ ಥರ ಟ್ರೀಟ್ ಮಾಡಿ ಯಾಕೆ ಅಷ್ಟೊಂದು ಮೆರೆಸ್ತೀರಾ ನೀವು? ಖಂಡಿತ ಸರ್. ಯಾಕೆ ಅಷ್ಟೊಂದು ಅಂತ ಕಮೆಂಟ್ಸ್ಗಳು ಬರ್ತಾ ಇರ್ತವೆ. ಸೊ ಅಂಥವ್ರಿಗೆ ಏನು ಹೇಳ್ತೀರಾ ಸರ್ ನೀವು? ಸರ್ ನಿಜವಾಗ್ಲೂ ಅಭಿಮಾನ ಅನ್ನೋದು ಒಳಗಡೆಯಿಂದ ಬರ್ತಕ್ಕಂಥ ಸರ್. ಅದಕ್ಕೆ ಯಾರು ನಾನು ಹೇಳಿದೆ, ಅದೇನೋ ದುಡ್ಡು ಕೊಟ್ಟರೆ ಅಭಿಮಾನ ಬರಲ್ಲ ಸರ್. ಅದು ಮನಸ್ಸಿಂದ ಬರೋಂಥ ಅಭಿಮಾನನ ಯಾರು ತಡೆಯೋಕ್ಕಾಗಲ್ಲ. ಬರ್ತದೆ ಸರ್, ಒಂದು 2-3 ಯಾವುದೋ ಕಾಮೆಂಟ್ ಬರುತ್ತೆ, ಬಕೆಟ್ ಹಿಡಿತಾರೆ ಅಂತ ಬರುತ್ತೆ ಸರ್. ಸ್ವಂತ ದುಡ್ಡಿಂದ 54 ಸಾಂಗ್ ಮಾಡ್ಬೇಕಂದ್ರೆ ಅಭಿಮಾನದಿಂದ ಮಾಡ್ರೆ ಸರ್ ಒಬ್ಬ ಹೀರೋಗೆ. ಇಡೀ ಕನ್ನಡ ಇಂಡಸ್ಟ್ರಿಲಿ ಸರ್ ಇದೊಂದು ರೆಕಾರ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 54 ಸಾಂಗ್ ಮಾಡಿದ್ದೀನಿ ಡಿ ಬಾಸ್ ಅವರಿಗೆ. ಇದು ಬಕೆಟ್ ಹಿಡಿದು ಮಾಡಿಲ್ಲ, ಸ್ವಂತ ದುಡ್ಡಿಂದ ಮಾಡಿದ್ದೀನಿ ಸರ್. ಸರ್ 54 ಸಾಂಗು ನೀವು ಮಾಡಿದಾದ್ಮೇಲೆ ಏನಾದರೂ ನಿಮಗೆ ಡಿ ಬಾಸ್ ದುಡ್ಡು ಕೊಟ್ರಾ ನಿಮಗೆ? ಇಲ್ಲ ಸರ್. ನಾನು ಸರ್ ಒಂದು ಹೇಳ ಸರ್, ಯಾರು ನಾನು ಏನೋ ಕೇಳ್ತೀನಿ ಅಂದ್ರೆ ಕೆಲವ್ರು ಹೇಳ್ತಾರಲ್ಲ ಬಕೆಟ್ ಹಿಡಿಯಕ್ಕೆ ಮಾಡಿ ಸರ್. ನಾನು ಡಿ ಬಾಸ್ ಅವ್ರು ಬಂದವ್ರು ತಗೊಳಪ್ಪ ಇಷ್ಟು ದುಡ್ಡು, ನೀನು ಇಷ್ಟೆಲ್ಲ ಸಾಂಗ್ ಮಾಡಿದ್ಯಾ ಅಂದ್ರೂ ಕೂಡ ನನಗೆ ಬೇಡ ಸರ್. ನಾನು ಅಭಿಮಾನದಿಂದ ಮಾಡ್ತೀನಿ ಬಾಸ್. ನಾನು ಇನ್ನೂ 100 ಸಾಂಗ್ ಆಗೋವರೆಗೂ ನಾನು ಮಾಡ್ತಾ ಇದ್ದೀನಿ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಏನು ಬಕೆಟ್ ಹಿಡಿತಾರೆ ಅಂತಂದ್ರಲ್ಲ, ಈಗ 55 ಸಾಂಗ್ ನೀವು ಬಕೆಟ್ ಹಿಡಿಯೋಕ್ಕೋಸ್ಕರ ಮಾಡಿದ್ರೆ 1-2 ಸಾಂಗ್ ಮಾಡ್ಬಿಟ್ಟು ಸುಮ್ಮನೆ ಆಗ್ತಾ ಇದ್ರಿ, ನಾನೇನಕ್ಕಪ್ಪ ಮಾಡ್ಲಿ ಅಂತ. ಬಟ್ ನಿಮ್ಮಲ್ಲಿ ಪ್ರೀತಿ ನಿಜವಾಗ್ಲೂ ಬೆಟ್ಟದಷ್ಟು ಪ್ರೀತಿ ಇರೋದಕ್ಕೆ ನೀವು ಮಾಡ್ತಾ ಇರೋದು. ಖಂಡಿತ ಸರ್. ಸೊ ಅದಕ್ಕೆ ನಾನು ಡಿ ಬಾಸ್ ವಿರೋಧಿಗಳಿಗೆ ಹೇಳೋದೇನಪ್ಪ ಅಂತಂದ್ರೆ, ನಿಮ್ಮಲ್ಲಿ ಯಾವುದೇ ರೀತಿ ಕೋಪ ಇರೋದಿಲ್ಲ. ಅಂದ್ರೆ ಅವ್ರ ಇಷ್ಟ ಅದು. ನಾನೊಬ್ಬರನ್ನ ಪ್ರೀತಿ ಮಾಡ್ತೀನಿ ಅಂದ್ರೆ ನನ್ನ ಇಷ್ಟ, ಇವರೊಬ್ಬರನ್ನ ಅಭಿಮಾನದಿಂದ ನೋಡ್ಕೋದ್ರೆ ಅವ್ರ ಇಷ್ಟ. ಬಟ್ ಎಲ್ಲೋ ಒಂದು ಕಡೆ ಆ ಒಂದು ಅಭಿಮಾನ ಆ ಲೆವೆಲ್ಗೆ ಸಿಕ್ಕಿದೆ ಅಂದ್ರೆ ಅದು ಅವ್ರ ಪುಣ್ಯವಂತರು. ಸೊ ಅಂಥವ್ರನ್ನ ಅಭಿಮಾನಿಗಳಾಗಿ ನಾವಿರೋದು ನಾವು ಪುಣ್ಯವಂತರು.